ಇದೊಂದು ಕಾಂಗ್ರೆಸ್ ಕುಟುಂಬಕ್ಕೆ ಸಿಹಿ ಸುದ್ದಿ. ದೇಶಕ್ಕೆ ಕೋಟ್ಯಾಂತರ ಕಾರ್ಯಕರ್ತಕ್ಕೆ ಒಂದು ಮಾದರಿಯಾಗಿ ಆದರ್ಶವಾಗಿ ಸಿದ್ದರಾಮಯ್ಯ ಸಾಹೇಬರು ಈ ದೇಶಕ್ಕೆ ನಿಂತಿದ್ದಾರೆ ಇವತ್ತು. ಯಾಕಂದರೆ ಏನು ಬಕಪಕ್ಷಿಗಳ ಥರ ಕಾಯ್ತಾ ಇದ್ದಂಥ BJP JDSಗೆ ಸರಿಯಾದ ಪಾಠವನ್ನು ಕೊಡೋದು ಮುಖಾಂತರ ಪಕ್ಷ ಅಂದ್ರೇನು, ಅದರ ನಿಷ್ಠೆ ಅಂದ್ರೇನು ಅಂತ ದೇಶದ ಜನತೆಗೆ ಮತ್ತು ರಾಜ್ಯದ ಜನತೆಗೆ ಅವರು ಕೊಟ್ಟಂಥ ಮಾತಿಗೆ ಏನು ಹೈಕಮಾಂಡ್ಗೆ ಮಾತು ಕೊಟ್ಟಿದ್ರು ಆ ರೀತಿ ನಡ್ಕೊಂಡಿರುವಂಥದ್ದು ಸಿದ್ದರಾಮಯ್ಯ ಅವರನ್ನು ಉನ್ನತ ಮಟ್ಟಕ್ಕೆ ತೊಗೊಂಡೋಗಿದೆ. ಅವರಿಗೆ ನಾನು ಯುವ ಕಾಂಗ್ರೆಸ್ನ ಪರವಾಗಿ ಧನ್ಯವಾದವನ್ನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಜೊತೆಗೆ ಸಿದ್ದರಾಮಯ್ಯ ಸಾಹೇಬರು ಏನಂತಂದರೆ ಕಟ್ಟುನಿಟ್ಟಾದ ವ್ಯಕ್ತಿ, ಕೆಲಸ ಮಾಡೋದ್ರಲ್ಲಿ ಮತ್ತು ಸೋಷಿಯಲ್ ಇಂಜಿನಿಯರಿಂಗಲ್ಲಿ ದೇಶದ ಜನತೆಗೆ ಮತ್ತು ರಾಜ್ಯದ ಜನತೆಗೆ ಅವ್ರದ್ದೇ ಆದಂಥ ಏನು ಹಕ್ಕುಗಳನ್ನು ಕೊಟ್ಟೋಗಿದ್ದಾರೆ, ಅವರ ಕಾರ್ಯಕ್ರಮಗಳನ್ನ ಕೊಟ್ಟೋಗಿದ್ದಾರೆ. ಅವ್ರಿಗೆ ಧನ್ಯವಾದವನ್ನು ಹೇಳ್ತೀನಿ. ಜೊತೆಗೆ DK ಶಿವಕುಮಾರ್ ಸಾಹೇಬರು ಕೂಡ, DK ಶಿವಕುಮಾರ್ ಅವರು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಕಾರ್ಯಕರ್ತ ಅಂತಲೇ ಹೇಳೋಕ್ಕೆ ಇಚ್ಛೆಪಡ್ತಾರೆ ಎಲ್ಲರೂ ಕೂಡ. ಅವರು ಈ ಒಂದು ರಾಜ್ಯದ ಚುಕ್ಕಾಣಿ ಹಿಡಿತಾ ಇರುವಂಥದ್ದು ರಾಜ್ಯದ ಜನತೆಗೆ ಮತ್ತು ಎಲ್ಲ ಯುವಕರಿಗೆ ಭಾಳಷ್ಟು ಖುಷಿ ತರುವಂಥ ವಿಚಾರ. ಅದರಲ್ಲೂ ಕೂಡ DK ಶಿವಕುಮಾರ್ ಸಾಹೇಬರು 3ನೇ ತಾರೀಕು ರಾಜಭವನದೊಳಗಡೆ ಸಿಂಪಲ್ಲಾಗಿ ಚಾರ್ಜನ್ನು ತೊಗೊತಿದ್ದಾರೆ. ಯಾಕಂದರೆ ಇದರಲ್ಲಿ ವಿಧಾನಸೌಧದ ಹೊರಗಡೆ ತೊಗೊಂಡ್ರೆ ಜನಜಂಗುಳಿ ಜಾಸ್ತಿ ಆಗುತ್ತೆ, ಟ್ರಾಫಿಕ್ ಜಾಸ್ತಿ ಆಗುತ್ತೆ, ತೊಂದರೆ ಆಗುತ್ತೆ ಅಂತೇಳಿ ಅದನ್ನ ಸಿಂಪಲಾಗಿ ಮಾಡ್ಕೊತಾ ಇದ್ದಾರೆ. ಅವರಿಗೆ ಶುಭಾಶಯವನ್ನು ಕೊಡ್ತೀವಿ. ಜೊತೆಗೆ ಯುವ ಕಾಂಗ್ರೆಸ್ಸು ಏನು ನಾವು ಕೂಡ ಮುಂಚೆ ಎಲ್ಲ ಬ್ಯಾನರ್ಗಳನ್ನ ಸಿಟಿ ಒಳಗಡೆ ಹಾಕ್ತಾಯಿದ್ದು, ಅದೆಲ್ಲ ಹಾಕಬಾರ್ದು ಅಂತ ಆಲ್ರೆಡಿ DCM ನಮ್ಮ ಸಾಹೇಬ್ರು ಹೇಳಿದ್ದಾರೆ, DK ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ. ಈಗ CM ಆಗ್ತಾಯಿದ್ದಾರೆ, ಅವರೇ ಹೇಳಿದ್ದಾರೆ. ಅದರಿಂದ ನಾವು ಆ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇಲ್ಲ. ಅದೇ ದಿವಸ ನಮ್ಮದು ಕಾಂಗ್ರೆಸ್ನ ಶಂಕುಸ್ಥಾಪನೆ ಇದೆ. ಆ ಕಚೇರಿಯಲ್ಲಿ ರಾಹುಲ್ ಗಾಂಧಿಯವ್ರನ್ನ ವೆಲ್ಕಮ್ ಮಾಡೋದ್ರ ಮುಖಾಂತರ ನಾವು ಆ ಜಾಗದಲ್ಲಿ ಅವ್ರನ್ನ ವೆಲ್ಕಮ್ ಮಾಡಿ ಅಲ್ಲಿ ಸ್ವಾಗತ ಕೋರುವಂಥ ಕೆಲಸವನ್ನು ಮಾಡ್ತೀವಿ. DK ಶಿವಕುಮಾರ್ ಅವರು CM ಆದಮೇಲೆ ಯೂತ್ಗೆ ಜಾಸ್ತಿ ಪ್ರಿಫರೆನ್ಸ್ ಸಿಗುತ್ತೆ ಅಂತ ಒಂದಿದೆ. ಅವ್ರ ಕ್ಯಾಬಿನೆಟಲ್ಲಿ ಅತಿ ಹೆಚ್ಚು ಯುವಕರಿಗೆ ಅವಕಾಶ ಕೊಡ್ತೀವಿ, ಸಚಿವರಿಗೆ ಕೊಡ್ತೀವಿ, ಇನ್ನು ಹಿರಿಯರಿಗೆ ಅವಕಾಶ ಸ್ವಲ್ಪ ಕಡಿಮೆ ಅನ್ನೋದೊಂದು ಮಾತು ಚರ್ಚೆ ನಡೀತಾ ಇದೆ. ಇದ್ರ ಬಗ್ಗೆ ನಿಮ್ದು ಆ ಅಭಿಪ್ರಾಯ ಹೆಂಗಿದೆ? DK ಶಿವಕುಮಾರ್ ಸಾಹೇಬರು ಅಂತಲೇ ಯುವಕರು. ಏನು ನಮ್ಮ ಬಂಗಾರಪ್ಪ ಸಾಹೇಬರು ಮೊದಲನೇ ಬಾರಿ DK ಶಿವಕುಮಾರ್ ಸಾಹೇಬ್ರನ್ನ ಮಿನಿಸ್ಟ್ರು ಮಾಡೋಗ್ಲೂ ಕೂಡ ಅವರು ಕೂಡ ಯುವಕರೇ ಆಗಿದ್ದರು. ನಮ್ಮ ಹೈಕಮಾಂಡ್ ಅವಾಗ ರಾಜೀವ್ ಗಾಂಧಿ ಅವರನ್ನ ಚೂಸ್ ಮಾಡಿ ಮಿನಿಸ್ಟ್ರು ಮಾಡಿ ಅಂತ ಹೇಳಿದರು ಅಂತ DK ಶಿವಕುಮಾರ್ ಸಾಹೇಬರು ಹೇಳ್ತಾರೆ. ಸೊ ಈ ಬಾರಿನೂ ಕೂಡ ಯುವಕರಿಗೆ ಅವಕಾಶ ಕೊಡುವಂಥ ಕೆಲಸವನ್ನು ಹೈಕಮಾಂಡ್ ಮಾಡುತ್ತೆ ಅಂತ ಮಾತುಗಳು ನಡೀತಾ ಇದೆ. ನನ್ನ ಪ್ರಕಾರ ನಂಗೆ ನಂಬಿಕೆ ಇದೆ. ಕೇರಳದ ಏನು ಕಮಿಟಿ ನೋಡಿದ್ರೆ ಮಿನಿಸ್ಟ್ರ್ ಕಮಿಟಿ ಇದೆ, ಇಲ್ಲೂ ಕೂಡ ಯುವಕರಿಗೆ ಆದಷ್ಟು ಆದ್ಯತೆಗಳನ್ನ ಕೊಡುತ್ತೆ. ರಿಷಪಲ್ನಲ್ಲಿ ಹೈಕಮಾಂಡ್ ಏನು ಆದೇಶವನ್ನು ಮಾಡ್ತಾರೆ ಅದ್ರ ಥರ DK ಶಿವಕುಮಾರ್ ಸಾಹೇಬರು ನಡ್ಕೊತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.